ಈಗಾಗಲೇ ನೋಡಿ ಅವ್ರು ಹಿರಿಯರಿದ್ದಾರೆ, ನಾವೇನು ಯಾರಿಗೂ ಬುದ್ಧಿವಾದ ಹೇಳೋ ಮಟ್ಟಕ್ಕೆ ಬೆಳೆದಿಲ್ಲ. ಅದೇನು ಅವರ CM ಅವ್ರು ಕರೆದಿದ್ದಾರೆ ಅಂತ ಹೇಳ್ತಾರೆ, ದೊಡ್ಡವರಿಬ್ರು ಕೂತ್ಕೊಂಡು ಬಗೆಹರಿಸ್ಕೋತಾರೆ. ನೋಡಿ ಯಾರೇ ಇರ್ಬೋದು ಸರ್, ಇನ್ಕ್ಲೂಡಿಂಗ್ ಮೀ, ನಾನು ಏನಾದರೂ ಆರೋಪ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕಂಗೆ ಪುರಾವೆ ಇದ್ರೆ ನನ್ನ ಮಾತಿಗೆ ಬೆಲೆ ಇರುತ್ತೆ, ಹೌದಾ ಇಲ್ಲ ಹೇಳಿ. ಈಗ ಭ್ರಷ್ಟಾಚಾರ ನಿಯಂತ್ರಣ ಎಲ್ಲಿಂದ ಪ್ರಾರಂಭ ಆಗಿ ಮೇಲಿಂದ ಆಗಬೇಕು. ಈಗ ನನ್ನ ಇಲಾಖೆನಲ್ಲೇ ತಗೊಳ್ಳಿ, ಈಗ ನಾವು ಹಿಂಗಿದ್ದೀವಿ ಅಂತ ತಮಗೆಲ್ಲ ಗೊತ್ತಿದೆ. ಈಗ ಕೆಳಮಟ್ಟದಲ್ಲಿ PDOಗಳು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ, ನಮ್ಮ AEಗಳು ಹೆಂಗಿರ್ತಾರೆ ಗೊತ್ತಾಗೋದಿಲ್ಲ. ಈಗ ಈ ಮನೆಗಳ ವಿಚಾರನೇ ತಗೊಳ್ಳಿ, ನಾವು ಯಾರು ನಿಮ್ಮ ಗೃಹ ಇಲಾಖೆ ನಮ್ಮ ಗೃಹ ಸಚಿವರು ಅವರು ಅಲೋಕೇಶನ್ ಮಾಡಿ ಬೇಸ್ಡ್ ಆನ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ. ದುಡ್ಡು ನೇರವಾಗಿ DBT ಹೋಗುತ್ತೆ, ಕರೆಕ್ಟಾ? ಪಂಚಾಯತ್ನಲ್ಲಿ ಪಟ್ಟಿ ಬರುತ್ತೆ, ಪಂಚಾಯತ್ ನಮ್ಮಲ್ಲಿ ನನ್ನಂಥ ಮೆಂಬರ್ಸ್ ಇರ್ತಾರಪ್ಪ, ಯಾರು ಗೊತ್ತಾಗ್ತದೆ ಲಿಸ್ಟು. ನಾವೆಲ್ಲ ನೋಡಪ್ಪ ಹಿಂಗೆ ಬರ್ದಿದೆ, ಇದು ಸ್ವಲ್ಪ ಅಡಚಣೆ ಇದೆ, ಒಂದು 5,000 ರೂಪಾಯಿ ಕೊಟ್ಟರೆ ಎಲ್ಲ ಮಾಡ್ಕೊಡ್ತೀನಿ ಅಂತ, ಹೌದಾ ಇಲ್ಲ? ಪಂಚಾಯತ್ ಅದಕ್ಕೆ ಮಿನಿಸ್ಟರಿಗೆ ಏನು ಸಂಬಂಧ, ಅಥವಾ ಅದಕ್ಕೆ ನನಗೇನು ಸಂಬಂಧ? ನೋಡಿ ಅದನ್ನು ಕೂಡ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳ್ತಾರೆ. ಅಂಥದ್ದು ಯಾವ್ದಾದ್ರು ಇದ್ರೆ ನೀವು ಸಾಕ್ಷಿಗಳು ಕೊಡಿ ಸರ್, ನಾವು ಅವ್ರಿಗೆ ಗಲ್ಲಿಗೆ ಏರಿಸ್ತೀವಿ. ಈಗ ಅಕಸ್ಮಾತ್ ಅಧಿಕಾರಿ ಇಲ್ಲ ಸರ್ ಅದು ಇದು ಜಾರ್ ಕೊಡೋದು ಅಥವಾ ಮೈ ಮೇಲೆ ಎಣ್ಣೆ ಹಾಕೊಂಡು ಬೇರೆ ಉಡಾಫಿಯಾಗಿ ಉತ್ತರ ಕೊಟ್ಟಿದ್ರೆ ವೆರಿ ಕ್ಲಿಯರ್ಲಿ ದ ಗೌರ್ಮೆಂಟ್ ಅಫಿಷಿಯಲ್ ಅಷ್ಟೇ ಹಿಂಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. 2 ವರ್ಷದ ಹಿಂದೆ ನಮ್ಮ ಸರ್ಕಾರ ಬಂದಮೇಲೆ ನೀವೇನು ಕೊಟ್ಟಿದ್ರೆ ಅದ್ರ ಮೇಲೆ ಅನುಮೋದನೆ ಆಗಿರೋದು ಹೊರತು ಇಂಡಿವಿಜುವಲ್ ಆಗಿ ಯಾವುದು ಮಾಡಿಲ್ಲ ಅಂತ. ಅದು ಹೊರತುಪಡಿಸು ಆಗಿದ್ರೆ ಅದೇನಾದರೂ ನಾನು ಹೇಳ್ದಂಗೆ CM ಅವರು ಪಾಟೀಲ್ ಸಾಹೇಬರು ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ತಾರೆ. ನೋಡಿ ಈಗ ಮತ್ತೊಮ್ಮೆ ನಮ್ಮದೇ ಉದಾಹರಣೆ ಕೊಡ್ತೀನಿ. ನಮ್ಮ ಗುಣಗುರ್ತಿ ಪಂಚಾಯತ್ ಅಧ್ಯಕ್ಷ ಬರ್ತಾನೆ, ಅವ್ರ ಲೆಟರ್ ಕೊಡ್ತಾನೆ, ನಮ್ಮ ಊರದ ಅಂತ ನಾನು ಕೊಟ್ಟಿರ್ತೀನಿ, ನಮ್ಮ ಲೆಟರ್ ಅದ ಅಂತಾನೂ ಆಗಿವೆ. ಬರೀ ಅವ್ರ ಲೆಟರ್ ಮೇಲೆ ಆಗಿದ್ರೆ ದೆನ್ ಯು ಶುಡ್ ಬಿ ವರಿಡ್. ಈಗ ನಾವು 3,000 ಈಗ ನಮ್ಮ ಪ್ರಗತಿ ಪಥದಲ್ಲಿ ಎಷ್ಟೊಂದು ಜನ ಶಾಸಕರು ಮತ್ತೆ ವಿರೋಧ ಪಕ್ಷದವರು ನಮ್ಮವರು ಇದ್ದಾರೆ. ನಾವು 50 ಕಿಲೋಮೀಟರ್ ರಸ್ತೆಯನ್ನ ಕೊಟ್ಟಿದ್ದೀವಿ. ನಾವು ಲಿಮಿಟ್ ಮಾಡಿದ್ವಿ 20-22 ಕಿಲೋಮೀಟರ್ ತನಕ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ. ಆದ್ರೆ ಕೇಳೋದಕ್ಕೆ ಏನಂತೆ, ದೇರ್ ಇಸ್ ನೋ ಹಾರ್ಮ್. ಇಲ್ಲ ಸೇವಿಂಗ್ಸ್ ಆದ್ರೆ ಇನ್ನೂ 1 ಕಿಲೋಮೀಟರ್ 2 ಕಿಲೋಮೀಟರ್ ಹಚ್ಚಿ ಬರ್ತದೆ ಅಂತ ಇರ್ತೇವೆ ಅಷ್ಟೇ. ಈ ಎಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ತಮಗೂ ಗೊತ್ತು. ನಮ್ಮ ಹತ್ರ ಏನು ಹೇಳಿಸ್ಕೊಳೋದಿಲ್ಲ. ನಾನು ಹೇಳ್ದಂಗೆ ಅವರಿಬ್ರು ದೊಡ್ಡವರು ಕರೆದಿದ್ದಾರೆ, ಮಾತಾಡ್ಕೋತಾರೆ. ಅಗ್ರಿ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ಮಾತಿಗೆ ಬೆಲೆ ಇರಬೇಕು, ನಮ್ಮ ಮಾತಿಗೆ ತೂಕ ಇರಬೇಕು. ಅಂದ್ರೆ ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ರೆ ಎಸ್ ಅದನ್ನ ಆಕ್ಷನ್ ತಗೋತೀವಿ ಅಂತ ಹೇಳಿದಾರಲ್ಲ CM ಅವರು, DCM ಅವರು, ಪಕ್ಷದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಇರ್ಬೋದು, ನೀವು ದೂರು ಕೊಡಂಗಿದ್ರೆ ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ಖಂಡಿತ ಆಗುತ್ತೆ, ಯಾಕಾಗೋದು ಹೇಳಿ. ಅವ್ರು ಹೇಳ್ದಂಗೆ ಬೇರೆಯವರೆಲ್ಲ ನಮ್ಮನೆಯವರೇ ಹಿಂಗೆ ಹೇಳ್ದಂಗೆ, ಹೌದು ಎಲ್ಲ ತಿಳಿದವರು ಹಿಂಗೆ ಹೇಳ್ದಂಗೆ ಕಷ್ಟ ಆಗ್ತದೆ. ಅದೇ ಹೇಳ್ತಾ ಇರೋದು. ಸಂಧಾನ ಏನ್ ಯಾರು ಗಲಾಟೆ ಏನಿಲ್ಲ. ನೋಡಿ, ಕೃಷ್ಣ ಬೈರೇಗೌಡರು ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋಗಿದ್ರು. ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋದಾಗ ನೇರವಾಗಿ ಅಧಿಕಾರಿ ಕೇಳೋದು. ಇಲ್ಲಿ ಮಂತ್ರಿಗಳ ಕಚೇರಿಗೆ ಆಗಿದೆ. ದೇರ್ ಇಸ್ ಅ ಡಿಫರೆನ್ಸ್. ಹೌದು ಹೌದು, ಅದು ಮಾಧ್ಯಮದವರಿಗೆ ಕೇಳೋದು ನೋಡಿ ಆಗಲ್ಲ. ಸನ್ನಿವೇಶಗಳು ಬೇರೆ ಇವೆ. ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋದಾಗ ಇದು ಈಗ ಎಷ್ಟೊಂದು ಸರಿ ನಾವು ಪಂಚಾಯತ್ಗಳಿಗೆ ಹೋದಾಗ PDO ಇರೋದಿಲ್ಲ ಅಥವಾ ಅಲ್ಲೇನೋ ಇರ್ತವೆ. ಅವಾಗ ಸಹಜವಾಗಿ ಸಿಟ್ಟಿನಲ್ಲಿ ಏನಪ್ಪ ಎಷ್ಟು ನಡೆಸ್ತಾ ಇದೆಯಾ, ರೇಟ್ ಕಾರ್ಡ್ ಹಾಕ್ಬಿಡು ಅಂತ ಹೇಳಿರ್ತೀವಿ. ಹಂಗಂತ ಅದ್ರ ಪಾಲ್ ನಮಗೂ ಬರ್ತಾ ಇದೆನಾ ಹೇಳಿ. ಈಗ ಒಂದು ಬೆಂಗಳೂರು ಗ್ರಾಮೀಣದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಹೇಳ್ಬಿಟ್ಟೆ ಒಬ್ಬ PDO ಉಸುಲಿ ಮಾಡ್ತಾ ಇದ್ದ. ಅವನಿಗೆ ನೇರವಾಗಿ ನಮ್ಮ ಗುಲ್ಬರ್ಗಕ್ಕೆ ಹಾಕ್ಸ್ಕೊಂಡಿನಿ ನಾನು. ಈಗ ಅಲ್ಲಿ ಬೇರೆ ಮಟ್ಟದಲ್ಲಿ ಏನಾಗ್ತದೆ ನಮಗೆ ಕ್ಲಾರಿಟಿ ಇರಲ್ಲ. ನೀವು ಹಿಂಗೆ ಯಾರಾದ್ರೂ ಹಿಂಗೆ ದೂರು ಕೊಟ್ಟಾಗ ವಿ ಹ್ಯಾವ್ ಟು ಟೇಕ್ ಆಕ್ಷನ್. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ.